ಪಾಕಿಸ್ತಾನದ ಹೃದಯಕ್ಕೇನೆ ಬಾಂಬ್ ಎಸೆದಿದೆ ಭಾರತ. ಪಾಪಿ ಪ್ರಮುಖ ಉಗ್ರ ನೆಲೆಗಳನ್ನೆಲ್ಲ ಹುಡುಕಿ ಹುಡುಕಿ ಧ್ವಂಸಗೊಳಿಸಿದೆ. ಇದಾದ ಮೇಲಾದ್ರೂ ಪಾಠ ಕಲಿತ ಪಾಕಿಸ್ತಾನ? ನೋ. ಅಲ್ಲಿ ಭಾರತದ ಕೈಲಿ ಹಿಗ್ಗ ಮುಗ್ಗ ಹೊಡೆತ ತಿಂದ ಪಾಕಿಸ್ತಾನ ಇದೇ ಗಲಿಬಿಲಿಲಿ ಭಾರತದ ಪೂಂಚ್ ಮೇಲೆ ನಡೆಸಿದೆ ಕ್ಷಿಪಣಿ ದಾಳಿ. ಗುರುದ್ವಾರದ ಮೇಲೆ ಕ್ಷಿಪಣಿ ಬಿದ್ದ ಪರಿಣಾಮ 14 ಮಂದಿ ಅಮಾಯಕ ನಾಗರಿಕರ ಪ್ರಾಣ ಹೋಗಿದೆ. ಇಷ್ಟು ಮಾತ್ರವಲ್ಲ, ಪಟಾಕಿ ರೀತಿ ಭಾರತದ ಒಳಗೆ ಬಂದ ಕ್ಷಿಪಣಿಗಳನ್ನ ಒಂದೇ ಏಟಿಗೆ ನೆಲಕ್ಕುರುಳಿಸಿದೆ ಭಾರತ. ಸಿಂಧೂರ ಆಪರೇಷನ್ ಬಳಿಕ ಪಾಕ್ ಸ್ತಬ್ಧ. ಆದ್ರೂ ಅಲ್ಲಲ್ಲಿ ಸ್ಫೋಟ, ಯಾವುದೀ ಕೈ. ಭಾರತದಲ್ಲಿ ಉಗ್ರವಾದಿಗಳ ರಕ್ತ ಚೆಲ್ಲಾಟಕ್ಕೆ ಕೀ ಕೊಡ್ತಿದ್ದ ಪಾಕಿಗಳಿಗೆ ತಕ್ಕ ಶಾಸ್ತಿ. ಮೊನ್ನೆ ಮಧ್ಯರಾತ್ರಿ ಪಾಕ್ ಒಳಗೆ ನುಗ್ಗಿದ ಭಾರತದ ಡ್ರೋನ್ ಕ್ಷಿಪಣಿಗಳು 9 ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿವೆ. ಹೋಗ್ಲಿ, ಇಷ್ಟಕ್ಕೆ ಮುಗಿತಾ ಕತೆ? ನೋ. ಪಾಕ್ಗೆ ಮರ್ಮಾಘಾತ ಕೊಟ್ಟ ಬಳಿಕವೂ ಪಾಕ್ನಲ್ಲಿ ನಿಂತಿಲ್ಲ ಸ್ಫೋಟದ ಸದ್ದು. ಮಳೆ ನಿಂತರೂ ನಿಂತಿಲ್ಲ ಮಳೆ ಹನಿ. ಹೌದು, ಮೇ 6ರ ನಡುರಾತ್ರಿ ಉಗ್ರ ಪೋಷಕ ಪಾಕ್ನ ಮಗ್ಗುಲು ಮುರಿದಿದೆ ಭಾರತ. ಇದಾದ ಮೇಲೆ ಎಲ್ಲವೂ ಸರಿ ಹೋಗಬಹುದು ಅಂತ ಭಾರತ ನಿರೀಕ್ಷಿಸಿಲ್ಲ. ಹಾಗೆ ಸುಮ್ಮನಾಗೋ ಜಯಮಾನ ಗುಳ್ಳೆನರಿ ಪಾಕ್ನದೂ ಅಲ್ಲ. ಪೂಂಚ್ ಮೇಲೆ ಪಾಕಿಸ್ತಾನ ಸತತ ದಾಳಿ. ಗುರುದ್ವಾರದಲ್ಲಿದ್ದ 15 ನಾಗರಿಕರು ಬಲಿ. ನಿನ್ನೆ ಇಡೀ ಭಾರತದಲ್ಲಿ ದಾಳಿಯದೇ ಅಮಲು. ಯಾರ ಬಾಯಲ್ಲೂ ಭಾರತದ ಪರಾಕ್ರಮದ ಗುಣಗಾನ. ಭಾರತದ ಕೈಲಿ ಪೆಟ್ಟು ತಿಂದ ಬಳಿಕ ವಿಲವಿಲ ಅಂತ ಒದ್ದಾಡ್ತಿರೋ ಪಾಕಿಸ್ತಾನ ಈಗಲೂ ಆಡಿದ್ದು ಮತ್ತದೇ ಕಳ್ಳಾಟ. ತನ್ನ ನೆಲದೊಳಗೆ ಭಾರತ ಮಾಡಿದ ಘಾಸಿ ಮರೆಯಲಾರದ ಪಾಕ್ ಕೊನೆಗೆ ಆಡಿದ್ದು ರಣಹೇಡಿ ಆಟ. ತಾನು ಸಾಕಿದ 100 ಉಗ್ರರನ್ನ ಒಂದೇ ಎಟ್ಟಿಗೆ ಬಲಿ ಹಾಕಿದ ಭಾರತದ ವಿರುದ್ಧ ಏದುಸಿರು ಬಿಡುತ್ತಲೇ ಪೂಂಚ್ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ದುಷ್ಟ ಪಾಕ್. ಕಾಶ್ಮೀರದ ಪೂಂಚ್ನ ಗುರುದ್ವಾರದ ಮೇಲೆ ನಡೆದ ಅಪ್ರಚೋದಿತ ದಾಳಿಯಿಂದ 15 ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಪಾಪದ ಜನರ ಮೇಲೆ ಪೌರುಷ ಮೆರೆದಿದೆ ನೌಟಂಕಿ ಪಾಕಿಸ್ತಾನ. ಗಡಿ ದಾಟಿದ ಓರ್ವ ಪಾಕಿ ಢಮ್ ಢಮಾರ್. ಇದಾದ ಮೇಲೂ ಭಾರತದ ಶಕ್ತಿ ಏನೆಂಬುದನ್ನ ಸರಿಯಾಗಿ ಅಂದಾಜಿಸಿಲ್ಲ ಕೆಲ ಪಾಕ್ ಕ್ರಿಮಿಗಳು. ಪಂಜಾಬ್ನ ಫಿರೋಜ್ಪುರ ಗಡಿಭಾಗದ ಮಮ್ಧೂತ್ ಬ್ಲಾಕ್ ಗೇಟ್ನಿಂದ ಭಾರತದ ಕಡೆ ಗಡಿಗೆ ನುಸುಳುತ್ತಿದ್ದ ಆಗಂತುಕನನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಗಡಿ ದಾಟದಂತೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕಿವಿಗೊಡದೆ ಆತ ಭಾರತದೊಳಗೆ ನುಗ್ಗೋಕೆ ಪ್ರಯತ್ನ ಪಟ್ಟನಂತೆ ಶೂಟ್ ಮಾಡಿದ್ದಾರೆ ಬಿಎಸ್ಎಫ್ ಯೋಧರು. ಕ್ಷಿಪಣಿಗಳು ಅರೆಕ್ಷಣದಲ್ಲಿ ಉಡೀಸ್. ಭಾರತೀಯ ವಾಯು ಪ್ರದೇಶದಲ್ಲಿ ಒಳಬರುತ್ತಿದ್ದ ಪಾಕ್ ಕ್ಷಿಪಣಿಯೊಂದನ್ನ ಕರಾರುವಕ್ ಆಗಿ ಉಡೀಸ್ ಮಾಡಿದೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ವಾಯು ಪ್ರದೇಶ ಪ್ರವೇಶಿಸಿದ ಕ್ಷಿಪಣಿಯನ್ನ ಕರೆಕ್ಟ್ ಆಗಿ ಗುರುತಿಸಿದ ಈ ವಾಯು ರಕ್ಷಣಾ ವ್ಯವಸ್ಥೆ ಗುರಿ ಇಟ್ಟು ಹೊಡೆದು ಹಾಕಿದೆ. ಗುರುವಾರ ಮಧ್ಯರಾತ್ರಿ 1:10ರಿಂದ 1:20ರ ಮಧ್ಯೆ ಆಕಾಶದಲ್ಲಿ ಭಾರತದ ಹೊಡೆತಕ್ಕೆ ಧ್ವಂಸಗೊಂಡಿದೆ ಕ್ಷಿಪಣಿ. ಪಂಜಾಬ್ ಅಮೃತಸರ ಜಿಲ್ಲೆ ಜೆಥ್ವಾಲ್, ಪಂಥೇರ್ ಗದ್ದೆಗಳಲ್ಲಿ ಈ ಸ್ಫೋಟಕಗಳ ಅವಶೇಷಗಳು ಪತ್ತೆಯಾಗಿವೆ. ಇದರಿಂದ ಕೆಲ ಸಮಯ ವಿದ್ಯುತ್ ಬ್ಲಾಕ್ ಔಟ್ ಆದರೂ ಬೆಳಗಿನ ಜಾವ 4:45ರ ಟೈಮ್ಗೆ ಮರಳಿ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ಗುಜರಾತ್ ಕಚ್ ಬಳಿ ಡ್ರೋನ್ ಸ್ಫೋಟ. ಹಾಗೆ ಗುಜರಾತ್ನ ಕಚ್ ವಾಗ್ದಾದಲ್ಲಿ ಕೂಡ ಶಂಕಾಸ್ಪದ ಡ್ರೋನ್ ಸ್ಫೋಟಗೊಂಡಿದೆ. ಇಲ್ಲಿ ಹೈಟೆನ್ಷನ್ ವೈರ್ಗೆ ಡ್ರೋನ್ ಟಚ್ ಆದ ಕಾರಣ ಸ್ಥಳದಲ್ಲೇ ಸ್ಫೋಟಗೊಂಡಿದೆ. ಗಡಿ ಭಾಗದಲ್ಲಿ ಡ್ರೋನ್ ಚಟುವಟಿಕೆಗಳು ಹೆಚ್ಚುತ್ತಿರೋ ಕಾರಣ ಭದ್ರತಾ ಪಡೆಗಳು ಈಗ ಹೆಚ್ಚಿನ ನಿಗಾ ಇಟ್ಟಿವೆ. ಒಟ್ಟಾರೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಾಗೆಯೇ ನಡೆದುಕೊಳ್ತಾ ಇದೆ ಪಾಕಿಸ್ತಾನ. ಗಡಿ ಭಾಗದಲ್ಲಿ ಅಪ್ರಚೋದಿತ ದಾಳಿ ನಡೆಸೋದು, ಸಣ್ಣ ಪುಟ್ಟ ಡ್ರೋನ್ಗಳನ್ನ ಭಾರತದ ಗಡಿಯೊಳಗೆ ನುಸುಳಿಸೋದು, ಗಡಿ ಗ್ರಾಮಗಳ ಮೇಲೆ ಅಪ್ರಚೋದಿತ ದಾಳಿ ನಡೆಸೋದು, ಹೀಗೆ ಸುಮ್ಮನೆ ನಖಾರ ಮಾಡ್ತಿದೆ ಪಾಕಿಸ್ತಾನ. ಅದಕ್ಕೂ ಗೊತ್ತಿದೆ ಭಾರತ ಕೆರಳಿದ್ರೆ ಪರಿಸ್ಥಿತಿ ಏನಾಗಲಿದೆ ಅಂತ. ಆದ್ರೂ ಪದೇ ಪದೇ ನಸುಕುನ್ನಿ ಆಟ ಆಡ್ತಿದೆ ಪಾಕ್. ಹಿಂಗಾದ್ರೆ ರಾತ್ರಿ ಹೊತ್ತು ಭಾರತ ಕೈಲಿ ಏಟು ತಿಂದ ಪಾಕ್ ಈಗ ಹಗಲಲ್ಲೂ ಗುನ್ನ ತಿನ್ನಬಹುದು. ತನ್ನ ಗುಂಡಿ ತಾನೇ ತೋಡ್ಕೊಳ್ಬಹುದು. ಪಾಕಿಸ್ತಾನದ ಹೃದಯಕ್ಕೇನೆ ಬಾಂಬ್ ಎಸೆದಿದೆ ಭಾರತ.
ಪಾಪಿ ಪ್ರಮುಖ ಉಗ್ರ ನೆಲೆಗಳನ್ನೆಲ್ಲ ಹುಡುಕಿ ಹುಡುಕಿ ಧ್ವಂಸಗೊಳಿಸಿದೆ. ಇದಾದ ಮೇಲಾದ್ರೂ ಪಾಠ ಕಲಿತ ಪಾಕಿಸ್ತಾನ? ನೋ. ಅಲ್ಲಿ ಭಾರತದ ಕೈಲಿ ಹಿಗ್ಗ ಮುಗ್ಗ ಹೊಡೆತ ತಿಂದ ಪಾಕಿಸ್ತಾನ ಇದೇ ಗಲಿಬಿಲಿಲಿ ಭಾರತದ ಪೂಂಚ್ ಮೇಲೆ ನಡೆಸದೆ ಕ್ಷಿಪಣಿ ದಾಳಿ. ಗುರುದ್ವಾರದ ಮೇಲೆ ಕ್ಷಿಪಣಿ ಬಿದ್ದ ಪರಿಣಾಮ 14 ಮಂದಿ ಅಮಾಯಕ ನಾಗರಿಕರ ಪ್ರಾಣ ಹೋಗಿದೆ. ಇಷ್ಟು ಮಾತ್ರವಲ್ಲ, ಪಟಾಕಿ ರೀತಿ ಭಾರತದ ಒಳಗೆ ಬಂದ ಕ್ಷಿಪಣಿಗಳನ್ನ ಒಂದೇ ಏಟಿಗೆ ನೆಲಕ್ಕುರುಳಿಸಿದೆ ಭಾರತ. ಸಿಂಧೂರ ಆಪರೇಷನ್ ಬಳಿಕ ಪಾಕ್ ಸ್ತಬ್ಧ. ಆದ್ರೂ ಅಲ್ಲಲ್ಲಿ ಸ್ಫೋಟ, ಯಾವುದೀ ಕೈ. ಭಾರತದಲ್ಲಿ ಉಗ್ರವಾದಿಗಳ ರಕ್ತ ಚೆಲ್ಲಾಟಕ್ಕೆ ಕೀ ಕೊಡ್ತಿದ್ದ ಪಾಕಿಗಳಿಗೆ ತಕ್ಕ ಶಾಸ್ತಿ. ಮೊನ್ನೆ ಮಧ್ಯರಾತ್ರಿ ಪಾಕ್ ಒಳಗೆ ನುಗ್ಗಿದ ಭಾರತದ ಡ್ರೋನ್ ಕ್ಷಿಪಣಿಗಳು 9 ಉಗ್ರ ನೆಲೆಗಳನ್ನ ಉಡೀಸ್ ಮಾಡಿವೆ. ಹೋಗ್ಲಿ, ಇಷ್ಟಕ್ಕೆ ಮುಗಿತಾ ಕತೆ? ನೋ. ಪಾಕ್ಗೆ ಮರ್ಮಾಘಾತ ಕೊಟ್ಟ ಬಳಿಕವೂ ಪಾಕ್ನಲ್ಲಿ ನಿಂತಿಲ್ಲ ಸ್ಫೋಟದ ಸದ್ದು. ಮಳೆ ನಿಂತರೂ ನಿಂತಿಲ್ಲ ಮಳೆ ಹನಿ. ಹೌದು, ಮೇ 6ರ ನಡುರಾತ್ರಿ ಉಗ್ರ ಪೋಷಕ ಪಾಕ್ನ ಮಗ್ಗುಲು ಮುರಿದಿದೆ ಭಾರತ. ಇದಾದ ಮೇಲೆ ಎಲ್ಲವೂ ಸರಿ ಹೋಗಬಹುದು ಅಂತ ಭಾರತ ನಿರೀಕ್ಷಿಸಿಲ್ಲ. ಹಾಗೆ ಸುಮ್ಮನಾಗೋ ಜಯಮಾನ ಗುಳ್ಳೆನರಿ ಪಾಕ್ನದೂ ಅಲ್ಲ. ಪೂಂಚ್ ಮೇಲೆ ಪಾಕಿಸ್ತಾನ ಸತತ ದಾಳಿ. ಗುರುದ್ವಾರದಲ್ಲಿದ್ದ 15 ನಾಗರಿಕರು ಬಲಿ. ನಿನ್ನೆ ಇಡೀ ಭಾರತದಲ್ಲಿ ದಾಳಿಯದೇ ಅಮಲು. ಯಾರ ಬಾಯಲ್ಲೂ ಭಾರತದ ಪರಾಕ್ರಮದ ಗುಣಗಾನ. ಭಾರತದ ಕೈಲಿ ಪೆಟ್ಟು ತಿಂದ ಬಳಿಕ ವಿಲವಿಲ ಅಂತ ಒದ್ದಾಡ್ತಿರೋ ಪಾಕಿಸ್ತಾನ ಈಗಲೂ ಆಡಿದ್ದು ಮತ್ತದೇ ಕಳ್ಳಾಟ. ತನ್ನ ನೆಲದೊಳಗೆ ಭಾರತ ಮಾಡಿದ ಘಾಸಿ ಮರೆಯಲಾರದ ಪಾಕ್ ಕೊನೆಗೆ ಆಡಿದ್ದು ರಣಹೇಡಿ ಆಟ. ತಾನು ಸಾಕಿದ 100 ಉಗ್ರರನ್ನ ಒಂದೇ ಏಟಿಗೆ ಬಲಿ ಹಾಕಿದ ಭಾರತದ ವಿರುದ್ಧ ಏದುಸಿರು ಬಿಡುತ್ತಲೇ ಪೂಂಚ್ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ದುಷ್ಟ ಪಾಕ್. ಕಾಶ್ಮೀರದ ಪೂಂಚ್ನ ಗುರುದ್ವಾರದ ಮೇಲೆ ನಡೆದ ಅಪ್ರಚೋದಿತ ದಾಳಿಯಿಂದ 15 ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಪಾಪದ ಜನರ ಮೇಲೆ ಪೌರುಷ ಮೆರೆದಿದೆ ನೌಟಂಕಿ ಪಾಕಿಸ್ತಾನ. ಗಡಿ ದಾಟಿದ ಓರ್ವ ಪಾಕಿ ಢಮ್ ಢಮಾರ್. ಇದಾದ ಮೇಲೂ ಭಾರತದ ಶಕ್ತಿ ಏನೆಂಬುದನ್ನ ಸರಿಯಾಗಿ ಅಂದಾಜಿಸಿಲ್ಲ ಕೆಲ ಪಾಕ್ ಕ್ರಿಮಿಗಳು. ಪಂಜಾಬ್ನ ಫಿರೋಜ್ಪುರ ಗಡಿಭಾಗದ ಮಮ್ಧೂತ್ ಬ್ಲಾಕ್ ಗೇಟ್ನಿಂದ ಭಾರತದ ಕಡೆ ಗಡಿಗೆ ನುಸುಳುತ್ತಿದ್ದ ಆಗಂತುಕನನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಗಡಿ ದಾಟದಂತೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕಿವಿಗೊಡದೆ ಆತ ಭಾರತದೊಳಗೆ ನುಗ್ಗೋಕೆ ಪ್ರಯತ್ನ ಪಟ್ಟನಂತೆ ಶೂಟ್ ಮಾಡಿದ್ದಾರೆ ಬಿಎಸ್ಎಫ್ ಯೋಧರು. ಕ್ಷಿಪಣಿಗಳು ಅರೆಕ್ಷಣದಲ್ಲಿ ಉಡೀಸ್. ಭಾರತೀಯ ವಾಯು ಪ್ರದೇಶದಲ್ಲಿ ಒಳಬರುತ್ತಿದ್ದ ಪಾಕ್ ಕ್ಷಿಪಣಿಯೊಂದನ್ನ ಕರಾರುವಕ್ ಆಗಿ ಉಡೀಸ್ ಮಾಡಿದೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್. ಭಾರತದ ವಾಯು ಪ್ರದೇಶ ಪ್ರವೇಶಿಸಿದ ಕ್ಷಿಪಣಿಯನ್ನ ಕರೆಕ್ಟ್ ಆಗಿ ಗುರುತಿಸಿದ ಈ ವಾಯು ರಕ್ಷಣಾ ವ್ಯವಸ್ಥೆ ಗುರಿ ಇಟ್ಟು ಹೊಡೆದು ಹಾಕಿದೆ. ಗುರುವಾರ ಮಧ್ಯರಾತ್ರಿ 1:10ರಿಂದ 1:20ರ ಮಧ್ಯೆ ಆಕಾಶದಲ್ಲಿ ಭಾರತದ ಹೊಡೆತಕ್ಕೆ ಧ್ವಂಸಗೊಂಡಿದೆ ಕ್ಷಿಪಣಿ. ಪಂಜಾಬ್ ಅಮೃತಸರ ಜಿಲ್ಲೆ ಜೆಥ್ವಾಲ್, ಪಂಥೇರ್ ಗದ್ದೆಗಳಲ್ಲಿ ಈ ಸ್ಫೋಟಕಗಳ ಅವಶೇಷಗಳು ಪತ್ತೆಯಾಗಿವೆ. ಇದರಿಂದ ಕೆಲ ಸಮಯ ವಿದ್ಯುತ್ ಬ್ಲಾಕ್ ಔಟ್ ಆದರೂ ಬೆಳಗಿನ ಜಾವ 4:45ರ ಟೈಮ್ಗೆ ಮರಳಿ ವಿದ್ಯುತ್ ಸಂಪರ್ಕ ಒದಗಿಸಲಾಗಿದೆ. ಗುಜರಾತ್ ಕಚ್ ಬಳಿ ಡ್ರೋನ್ ಸ್ಫೋಟ. ಹಾಗೆ ಗುಜರಾತ್ನ ಕಚ್ ವಾಗ್ದಾದಲ್ಲಿ ಕೂಡ ಶಂಕಾಸ್ಪದ ಡ್ರೋನ್ ಸ್ಫೋಟಗೊಂಡಿದೆ. ಇಲ್ಲಿ ಹೈಟೆನ್ಷನ್ ವೈರ್ಗೆ ಡ್ರೋನ್ ಟಚ್ ಆದ ಕಾರಣ ಸ್ಥಳದಲ್ಲೇ ಸ್ಫೋಟಗೊಂಡಿದೆ. ಗಡಿ ಭಾಗದಲ್ಲಿ ಡ್ರೋನ್ ಚಟುವಟಿಕೆಗಳು ಹೆಚ್ಚುತ್ತಿರೋ ಕಾರಣ ಭದ್ರತಾ ಪಡೆಗಳು ಈಗ ಹೆಚ್ಚಿನ ನಿಗಾ ಇಟ್ಟಿವೆ. ಒಟ್ಟಾರೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಾಗೆಯೇ ನಡೆದುಕೊಳ್ತಾ ಇದೆ ಪಾಕಿಸ್ತಾನ. ಗಡಿ ಭಾಗದಲ್ಲಿ ಅಪ್ರಚೋದಿತ ದಾಳಿ ನಡೆಸೋದು, ಸಣ್ಣ ಪುಟ್ಟ ಡ್ರೋನ್ಗಳನ್ನ ಭಾರತದ ಗಡಿಯೊಳಗೆ ನುಸುಳಿಸೋದು, ಗಡಿ ಗ್ರಾಮಗಳ ಮೇಲೆ ಅಪ್ರಚೋದಿತ ದಾಳಿ ನಡೆಸೋದು, ಹೀಗೆ ಸುಮ್ಮನೆ ನಖಾರ ಮಾಡ್ತಿದೆ ಪಾಕಿಸ್ತಾನ. ಅದಕ್ಕೂ ಗೊತ್ತಿದೆ ಭಾರತ ಕೆರಳಿದ್ರೆ ಪರಿಸ್ಥಿತಿ ಏನಾಗಲಿದೆ ಅಂತ. ಆದ್ರೂ ಪದೇ ಪದೇ ನಸುಕುನ್ನಿ ಆಟ ಆಡ್ತಿದೆ ಪಾಕ್. ಹಿಂಗಾದ್ರೆ ರಾತ್ರಿ ಹೊತ್ತು ಭಾರತ ಕೈಲಿ ಏಟು ತಿಂದ ಪಾಕ್ ಈಗ ಹಗಲಲ್ಲೂ ಗುನ್ನ ತಿನ್ನಬಹುದು, ತನ್ನ ಗುಂಡಿ ತಾನೇ ತೋಡ್ಕೊಳ್ಬಹುದು.